ಸೆಕೆಂಡ್ PUC ಸೈನ್ಸ್ ನಂತರ ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು, ಯಾವ ಡಿಗ್ರಿ ಓದಿದ್ರೆ ನಮಗೆ ಒಳ್ಳೆ ಅವಕಾಶಗಳಿರ್ತವೆ, ಹೈಯರ್ ಸ್ಟಡೀಸ್ ಯಾವುದ್ರಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಭಾಳ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸು ಕೂಡ ಇರುತ್ತೆ, ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೇದು ಅಂತೇಳಿ. ಆದರೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನು ಮೊದಲು ನೀಟಾಗಿ ತಿಳ್ಕೊಳ್ಳಿ. ನಮಗೆ 2 ವರ್ಷಕ್ಕೆ ಇಮಿಡಿಯೇಟಾಗಿ ಜಾಬ್ ಸಿಗಬೇಕು, ಆ ರೀತಿಯಾದಂಥ ಕೋರ್ಸ್ಗಳನ್ನು ನೋಡ್ತೀವಿ ಅನ್ನೋದಾದರೆ ಆ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ. ಇಲ್ಲ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದೀನಿ ಅಂದರೆ ಹೈಯರ್ ಸ್ಟಡೀಸ್ ಮಾಡಿದ್ರೂ ಕೂಡ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಸಿಗುವಂಥ ಕೋರ್ಸಸ್ಗಳಿದ್ದಾವೆ. ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿನೂ ಕೂಡ ಇದೆ. ಇಲ್ಲ ನನಗೆ ಯೂನಿಕಾಗಿ ಮಾಡಬೇಕು ಬೇರೆ ಕೋರ್ಸ್ಗಳನ್ನು, ಎಲ್ಲರೂ ಸಾಂಪ್ರದಾಯಿಕ ಮಾಡುವಂಥ ಕೋರ್ಸಸ್ಗಳೇನಿದ್ದಾವೆ, ಡಿಗ್ರಿ ಏನಿದ್ದಾವೆ, ಇವುಗಳನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಅಂದರೆ ಖಂಡಿತವಾಗಿ ಕೂಡ ಇದೆ. ಸೆಕೆಂಡ್ PUC ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ, ಸೆಕೆಂಡ್ PUC ಆರ್ಟ್ಸ್ ಮತ್ತು ಕಾಮರ್ಸ್ ಮಾಡಿದವ್ರಿಗೆ ಕಂಪೇರ್ ಮಾಡಿದ್ರೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಅತಿ ಹೆಚ್ಚಿನ ಅವಕಾಶಗಳಿದ್ದಾವೆ ಮತ್ತು ಅತಿ ಹೆಚ್ಚಿನ ಕೋರ್ಸ್ಗಳು ಕೂಡ ಜಾಯ್ನ್ ಆಗ್ಬೋದು. ಸೊ ಯಾವ್ಯಾವ ಕೋರ್ಸ್ಗಳು ಅನ್ನೋದರ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ನಿಮಗೆ ಸೆಕ್ಟರ್ಗಳು ಬೇರೆ ಬೇರೆ ರೀತಿಯಾಗಿ ನಿಮಗೆ ಭಾಳಷ್ಟು ಸೆಕ್ಟರ್ಗಳು ನಿಮಗೆ ಅದರ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಮೆಡಿಕಲ್ ಫೀಲ್ಡ್, ಯಾಕಂದರೆ ಮೆಡಿಕಲ್ ಸೆಕ್ಟರಲ್ಲಂತೂ ನಿಮಗೆ ಅತಿ ಹೆಚ್ಚು ರೀತಿಯಾಗಿ ನಿಮಗೆ ಅವಕಾಶಗಳಿದ್ದಾವೆ, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಇದೆ, ತುಂಬ ಡಿಮ್ಯಾಂಡ್ ಕೂಡ ಇದೆ. ಆದರೆ ಅಷ್ಟೇ ಫೀಸನ್ನು ಕೂಡ ಕಟ್ಟಬೇಕಾಗತ್ತೆ. ಅಷ್ಟೇ ಫೀಸನ್ನು ಕಟ್ಟಬೇಕಾಗತ್ತೆ ಅಂದರೆ ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆದರೆ ಮಾತ್ರ ಅಷ್ಟು ಫೀಸನ್ನು ಕಟ್ಟಬೇಕಾಗತ್ತೆ. ಒಳ್ಳೆ ಸ್ಕೋರ್ ತೆಗೆದುಕೊಂಡಿದ್ರೆ ನೀವು ಗೋರ್ಮೆಂಟ್ ಸೀಟನ್ನೇ ತೆಗೆದುಕೊಳ್ಬೋದು. ಇದು ಹೊರತುಪಡಿಸಿದಂತೆ ಇಂಜಿನಿಯರ್ ಸೆಕ್ಟರ್ ಇದೆ, ಇದ್ರ ಜೊತೆಗೆ ಆರ್ಮಿ ಸೆಕ್ಟರಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ UPSC ಎಕ್ಸಾಮ್ ಇವೆಲ್ಲ ಕಾಮನ್ ಆಗಿ ನಿಮ್ಮ ಆರ್ಟ್ಸಲ್ಲೂ ಇದೆ, ಕಾಮರ್ಸಲ್ಲೂ ಇದೆ, ಈವನ್ ಸೈನ್ಸಲ್ಲೂ ಕೂಡ ಮಾಡ್ಬೋದು. ನಾನು ಮೊದಲನೇದಾಗಿ ನಿಮಗೆ ಸಾಂಪ್ರದಾಯಿಕ ಕೋರ್ಸ್ಗಳು ಯಾವ್ಯಾವ ಇದ್ದಾವೆ ಅವುಗಳ ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಯೂನಿಕ್ ಇರುವಂಥ ಕೋರ್ಸ್ಗಳು ಯಾವಿದ್ದಾವೆ ಅಂತ ಹೇಳ್ತೀನಿ. ಇದರ ಜೊತೆಗೆ ಟಾಪ್ 10 ಪ್ರಮುಖವಾದಂಥ ಕೋರ್ಸಸ್ಗಳು ಯಾವ್ಯಾವ ಇದ್ದಾವೆ, ಫುಲ್ ಡಿಮ್ಯಾಂಡ್ ಇರುವಂಥ ಕೋರ್ಸಸ್ಗಳೇನಿದ್ದಾವೆ ಆ ಕೋರ್ಸ್ಗಳನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೆಕೆಂಡ್ PUC ಮಾಡ್ತಿರುವಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಯಾವ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅನ್ನೋದಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಒಂದಷ್ಟಾದ್ರೂ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. ಇವೆಲ್ಲ ಕೂಡ ಕೆಲವರಿಗೆ ಮಾಹಿತಿ ಇರ್ಬೋದು, ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲನೇದಾಗಿ ಸೆಕೆಂಡ್ PUC ಸೈನ್ಸ್ ಯಾರ್ಯಾರು ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಬರಿತಾ ಇದ್ರಿ, ನೆಕ್ಸ್ಟ್ ಎಕ್ಸಾಮ್ ಬರಿತಾ ಇದ್ರಿ, ಸೊ ಆ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ ನಂತರ ಏನು ಮಾಡಬೇಕು ಅನ್ನುವಂಥ ಬೇಸಿಕ್ ಪ್ರಶ್ನೆ ಬರುತ್ತೆ. ಪೇರೆಂಟ್ಸ್ಗಂತೂ ಭಾಳಷ್ಟು ರೀತಿಯಾಗಿ ನನ್ನ ಮಗಳನ್ನು ಯಾವ ಕೋರ್ಸಿಗೆ ಜಾಯಿನ್ ಮಾಡಿಸಿದ್ರೆ ಒಳ್ಳೆಯದು ಅಂತೇಳಿ. ಇಂಜಿನಿಯರಿಂಗ್ ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋದರೆ ನಿಮಗೊಂದು 10ರಿಂದ 12 ಕೋರ್ಸ್ಗಳೆಲ್ಲವೂ ಕೂಡ ಇದ್ದಾವೆ. ಅದರಲ್ಲಿ ಯಾವ ಪ್ರಮುಖವಾಗಿ ಅಂತನ್ನೋ ರೀತಿಯಾಗಿರುತ್ತೆ. ನಿಮಗೆ ಎಲೆಕ್ಟ್ರಾನಿಕ್ಸ್ ಇದೆ, ನಿಮಗೆ ಮೆಕ್ಯಾನಿಕಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಅದರ ಜೊತೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೂ ಕೂಡ ಇದೆ. ಈ ರೀತಿಯಾಗಿ ಕೋರ್ಸ್ಗಳೆಲ್ಲವೂ ಕೂಡ ಅದರಲ್ಲೇ ನೀವು ಯಾವ ಸಬ್ಜೆಕ್ಟನ್ನು ತೆಗೆದುಕೊಳ್ತೀರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ. ಸೊ ಇದು ಹೊರತುಪಡಿಸಿ ಕಾಮನ್ ಆಗಿ ಹೇಳೋದಾದರೆ, ಇಲ್ಲಪ್ಪ ನಾನು PUC ಆದಮೇಲೆ BSc ಮಾಡಬೇಕು ಅಂತಿದ್ದೀನಿ ಅನ್ನೋ ಸಂಖ್ಯೆ ಭಾಳ ಕಡಿಮೆ. ಆದರೆ BScಯಲ್ಲೂ ಕೂಡ ಒಳ್ಳೆ ಆಪ್ಷನ್ಸ್ ಇದ್ದಾವೆ. ಆ ರೀತಿಯಾದಂಥ ವಿಷಯಗಳನ್ನು ನೀವು ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ. BScಯಲ್ಲಿ ನಿಮಗೆ ಅಗ್ರಿಕಲ್ಚರ್ ಅಂತೇಳಿ ಬರುತ್ತೆ. BSc ಅಗ್ರಿಕಲ್ಚರ್ ತುಂಬ ಡಿಮ್ಯಾಂಡ್ ಇರುವಂಥ ಕೋರ್ಸ್ ಇದು. ಈ ಕೋರ್ಸಿಗೆ PUC ಆದಮೇಲೆ ಕೆಲವರು ಮೊದಲು ಪ್ರಯಾರಿಟಿ ಏನು ಮಾಡ್ತಾರೆ, ಫಸ್ಟ್ ಮೆಡಿಕಲ್ ಟ್ರೈ ಮಾಡ್ತಾರೆ, ಮೆಡಿಕಲ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಟ್ರೈ ಮಾಡ್ತಾರೆ, ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದರೆ ಥರ್ಡ್ ಆಪ್ಷನ್ ರೀತಿಯಾಗಿ BSc ಅಗ್ರಿಕಲ್ಚರ್. ಇತ್ತೀಚೆಗಂತೂ ಕಳೆದ 5 ವರ್ಷದಿಂದ ಫುಲ್ ಡಿಮ್ಯಾಂಡ್ ಇದೆ. ಕೆಲ ಸ್ಟೂಡೆಂಟ್ಸ್ ಅಂತೂ ಮೊದಲ ಆಪ್ಷನ್ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದಾರೆ BSc ಅಗ್ರಿಕಲ್ಚರ್. BSc ಅಗ್ರಿಕಲ್ಚರ್ ನಿಮಗೆ 3 ವರ್ಷ ಈ ಕೋರ್ಸ್ ಏನಿದೆ, ಆ ನಂತರ ನೀವು MSc ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ಒಳ್ಳೆ ಪ್ರೊಫೆಸರ್ ಆಗ್ಬೋದು, ಒಳ್ಳೆ ಲೆಕ್ಚರರ್ ಆಗ್ಬೋದು, ಮೀನ್ಸ್ ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಇದರ ಜೊತೆಗೆ ಓನ್ ಕಂಪನಿಯನ್ನು ಕೂಡ ಮಾಡ್ಕೋಬೋದು. ಯಾಕಂದರೆ ಈಗೆಲ್ಲ ಕೂಡ ನಿಮಗೆ ರೈತರಿಗೆ ಸಜೆಷನ್ ಕೊಡೋ ರೀತಿಯಾಗಿ ನಿಮಗೆ ಫಾರ್ಮಿಂಗ್ಗೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಏನು ಮೇಂಟೈನ್ ಮಾಡ್ತವೆ ಆ ಕಂಪನಿಗಳಿಗೆ, ಅಗ್ರಿಕಲ್ಚರ್ ಬೇಸ್ಡ್ ಕಂಪನಿಗಳಿಗೆ ನೀವು BSc ಅಗ್ರಿಕಲ್ಚರ್ ಏನಾದರೂ ಮಾಡಿದರೆ ಅಥವಾ MSc ಅಗ್ರಿಕಲ್ಚರ್ ಏನಾದರೂ ಮಾಡಿದರೆ ಒಳ್ಳೆ ಜಾಬ್ ಕೂಡ ಸಿಗುತ್ತೆ. ಇದು BScಯಲ್ಲೇ ನೀವು BSc ಕಾಮನ್ ಆಗಿ ಏನು ಮಾಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದರಲ್ಲೇ ನೀವು MScನೂ ಕೂಡ ಮಾಡ್ಬೋದು. ಆ ರೀತಿಯಾದಂಥ ಪೋಸ್ಟ್ಗಳಿರೋದು ಇದು ಭಾಳ ಪ್ರಮುಖವಾಗಿ ಮೊದಲ ಕೋರ್ಸ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅವುಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲು ನಿಮಗೆ 10 ಪ್ರಮುಖವಾದಂಥ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಆ ಕೋರ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ.
ಅವು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಭಾವಿಸಿದ್ದೇನೆ. ಟಾಪ್ 10 ಕೋರ್ಸಸ್ಗಳು ಯಾವ್ಯಾವು ಅಂತ ಹೇಳಿ. ಸೊ ಈ ಟಾಪ್ 10 ಕೋರ್ಸಸ್ಗಳನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತೇಳಿ, ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್, ಅದನ್ನು ನೀವು ಮೊದಲು ತಿಳ್ಕೊಬೇಕಾಗತ್ತೆ. ಯಾವ್ಯಾವು ಟಾಪ್ 10 ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BTech ಮಾಡ್ಬೋದು. BTech ಮಾಡಿದಂಥ ವಿದ್ಯಾರ್ಥಿಗಳಿಗೆ ಜಾಬ್ಗಳಿಗೆ ಏನು ಕೊರತೆ ಏನಿಲ್ಲ, ಒಳ್ಳೆ ಜಾಬ್ ಸಿಗ್ತದೆ, ಒಳ್ಳೆ ಸ್ಯಾಲ್ರಿನೂ ಕೂಡ ಇರುತ್ತೆ. ಇದ್ರ ಜೊತೆಗೆ BSc ಈಗಾಗಲೇ ನಾನು ಹೇಳಿದೆ, BScಯಲ್ಲೂ ಕೂಡ ಯೂನಿಕ್ ಆಗಿರುವಂಥ ಕೋರ್ಸಸ್ಗಳಿದ್ದಾವೆ, ಅಂದರೆ ಡಿಮ್ಯಾಂಡ್ ಇರುವಂಥ ಕೋರ್ಸಸ್ಗಳಿದ್ದಾವೆ. ಆ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ಇನ್ನು ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ, ನಿಮಗೆ MBBS, ನಿಮಗೆ ಇದು ಪ್ರಯಾರಿಟಿ ವೈಸ್ ಮೊದಲು ಆಯ್ಕೆ ಮಾಡ್ಕೊಳ್ಳೋದೇ ಇದನ್ನು. ಒಂದು ವೇಳೆ ಇದೇನಾದರೂ ಸಿಕ್ಕಿಲ್ಲ ಅನ್ನೋದಾದರೆ, ಅಂದರೆ ಮೊದಲ ಆಪ್ಷನ್ನಲ್ಲಿ ನೀವು KE ಮೂಲಕ ನೀವು ಟ್ರೈ ಮಾಡ್ತೀರಿ, ರ್ಯಾಂಕಿಂಗ್ ನೋಡ್ತೀರಿ, ರ್ಯಾಂಕಿಂಗ್ ಮೂಲಕ ಏನಾದರೂ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಟ್ರೈ ಮಾಡೋದು ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ, BDS ಅನ್ನು ನೀವು ಟ್ರೈ ಮಾಡ್ತೀರಿ. ಸೊ ಇದರಲ್ಲಿ ಏನಾದರೂ ಸಿಕ್ಕರೆ ಇಮಿಡಿಯೇಟಾಗಿ ಜಾಯ್ನ್ ಆಗ್ತಾರೆ. ಸೊ ಇದು ಹೊರತುಪಡಿಸಿದಂತೆ ಬ್ಯಾಚುಲರ್ ಆಫ್ ಫಾರ್ಮಸಿನೂ ಕೂಡ, ಯಾಕಂದರೆ ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಬ್ಯಾಚುಲರ್ ಆಫ್ ಫಾರ್ಮಸಿನೂ ಕೂಡ ನೀವು ಮಾಡ್ಬೋದು. ಇದು ಕೂಡ ತುಂಬ ಡಿಮ್ಯಾಂಡ್ ಇರುವಂಥ ಕೋರ್ಸಸ್. ಇನ್ನು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಬಗ್ಗೆ ಭಾಳಷ್ಟು ರೀತಿಯಾಗಿ ಫೀಲ್ಡ್ ಕಡೆಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಬಟ್ ಆದರೆ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇರಬೇಕು. ನಿಮಗೆ ಆರ್ಕಿಟೆಕ್ಚರ್ ಕಡೆಗೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗಿ ಕೂಡ ನೀವು ಹೋಗ್ಬೋದು. ನಿಮ್ಗೆ ತುಂಬ ದೊಡ್ಡ ಫೀಸ್ ಏನಿರೋದಿಲ್ಲ, ಆದರೆ ದೊಡ್ಡ ಕಾಲೇಜುಗಳು ದೊಡ್ಡ ಫೀಸ್ ಇರ್ತದೆ. ಆದರೆ ಒಂದಷ್ಟು ಮೀಡಿಯಮ್ ರೇಂಜ್ ಇರುವಂಥ ಕಾಲೇಜುಗಳಲ್ಲಿ ನಿಮಗೆ ಈ ಫೀಸ್ ಆಫರ್ಡಬಲ್ ರೀತಿ ಇರುತ್ತೆ ಕಂಪೇರ್ ಟು MBBS ಅಥವಾ BDSಗೆ ನೀವು ಕಂಪೇರ್ ಮಾಡಿದ್ರೆ. ಸೊ ಇದು ಹೊರತುಪಡಿಸಿದಂತೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಈ ರೀತಿಯಾದಂಥ ಕೋರ್ಸ್ಗಳನ್ನು ಮಾಡ್ಬೋದು. ಬರೀ ಕೋರ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ. ಸೈನ್ಸ್ ಸ್ಟೂಡೆಂಟ್ಸು ಕೂಡ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಇಲ್ಲಪ್ಪ ನಾನು ಸೆಕೆಂಡ್ PUC ಅಪ್ಪಿತಪ್ಪಿ ನಾನು ಸೈನ್ಸ್ ಮಾಡಿಬಿಟ್ಟೆ, ಸೊ ನಾನು ಕಾಮರ್ಸ್ ಕಡೆಗೆ ಹೋಗಬೇಕು ಅಂತಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಆಪ್ಷನ್ ಇದೆ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ MBA, ಸೊ ಇದನ್ನು ಕೂಡ ನೀವು ಮಾಡ್ಬೋದು. ಇದ್ರ ಜೊತೆಗೆ ಬ್ಯಾಚುಲರ್ ಆಫ್ ಸೈನ್ಸ್ ಆಫ್ ಬಯೋಟೆಕ್ನಾಲಜಿ ಬಗ್ಗೆ ಅಂತೂ ಭಾಳಷ್ಟು ಈಗ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂಥ ಕೋರ್ಸಸ್ಗಳು ಜಾಸ್ತಿನೇ ಇದ್ದಾವೆ. ಆ ಕೋರ್ಸ್ಗಳೆಲ್ಲವನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಾರೆನ್ಸಿಕ್ ಸೈನ್ಸ್ ನಿಮ್ಗೆ ಹೇಳ್ತಾ ಹೋದ್ನಲ್ಲ, ಸೊ ನಿಮಗೆ ಈ ಫಾರೆನ್ಸಿಕ್ ಸೈನ್ಸ್ ಏನಿದೆ ಇದರ ಬಗ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಗೌರ್ಮೆಂಟ್ ಜಾಬ್ ಕೆಲವು ಸರಿ ಕರೀತಾರೆ, ಆದರೆ ನಿಮಗೆ ನೀವು ಕಂಪ್ಲೀಟ್ ಮಾಡಿರೋದಿಲ್ಲ, ಯಾಕಂದರೆ ಪೋಸ್ಟ್ಗಳು ವೆಕೆಂಟ್ ಇರ್ತದೆ. ಆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರೋ ಸಂಖ್ಯೆ ಏನಿದೆ ಬಹಳ ಕಡಿಮೆ ಇದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೋರ್ಸ್ಗಳಿಗೆ ಡಿಮ್ಯಾಂಡ್, ಯಾಕಂದರೆ ಪ್ರಯಾರಿಟಿ ವೈಸ್ ಎಲ್ಲರೂ ಕೂಡ ನಾನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅಂತೇಳಿ ಅಂದ್ಕೊಂಡು ಹೋಗ್ತಿರುವಂಥ ವಿದ್ಯಾರ್ಥಿಗಳೇನೆಂದರೆ ಈ ರೀತಿಯಾದಂಥ ಕೋರ್ಸ್ಗಳೇನಿದ್ದಾವೆ ಇವು ತುಂಬ ಕಂಫರ್ಟ್ ಮತ್ತು ಆರಾಮಾಗಿ ಕೆಲಸ ಮಾಡ್ಬೋದು. ಮತ್ತು ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಇದನ್ನು ತೋರಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ಟಾಪ್ 10 ಯಾವ್ಯಾವ ಕೋರ್ಸ್ಗಳು ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ಕೊಟ್ಟೆ. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥ ಇಂಪಾರ್ಟೆಂಟ್ ಕೋರ್ಸ್ ಯಾವುದು ಅಂತಂದರೆ, ಸೈನ್ಸ್ ವಿಭಾಗದಲ್ಲಿ ನಿಮಗೆ ಬೇಸಿಕ್ಕಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಏನೇನು ಮಾಡ್ಬೋದು ಅಂತೇಳಿ. 3 ವರ್ಷದ ಕೋರ್ಸ್ NDA ಕೋರ್ಸ್ಗಳನ್ನು ಮಾಡ್ಬೋದು. ಯಾವ್ಯಾವ ಇದರಲ್ಲಿ ಬರ್ತದೆ ಅಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್. NDAದಲ್ಲಿ 3 ವರ್ಷದ ಕೋರ್ಸ್, ಇವುಗಳ 3 ಕೂಡ ನೀವು ಯಾವುದ್ರಲ್ಲಾದರೂ ಜಾಯ್ನ್ ಆಗ್ಬೋದು. PUC ಸೈನ್ಸ್ ನಂತರ ಜಾಯ್ನ್ ಆಗಲಿಕ್ಕೆ ಬರುತ್ತೆ. ಇದಾದಮೇಲೆ ನಿಮಗೆ ಯಾವ ರೀತಿ ಪೋಸ್ಟ್ಗಳು ಸಿಗ್ತವೆ ಅನ್ನೋದು ಗೊತ್ತಿದೆ. ಟೆಕ್ನಿಕಲ್ ಫೀಲ್ಡ್ ಸಹಿತ ನಿಮಗೆ ಪೋಸ್ಟ್ಗಳೆಲ್ಲ ಕೂಡ ಸಿಗ್ತವೆ, ಯಾಕಂದರೆ ನೀವು ಸೈನ್ಸ್ ವಿದ್ಯಾರ್ಥಿಗಳು ಆಗಿರೋದ್ರಿಂದ ಈ ಆಪ್ಷನ್ ನಿಮಗೆ ಇದೆ. ಇನ್ನು ಆರ್ಕಿಟೆಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ. 5 ವರ್ಷದ ಕೋರ್ಸ್ ಇದು. ನೀವು ಡಿಪ್ಲೊಮಾ ಇನ್ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಡಿಸೈನನ್ನು ಮಾಡ್ಬೋದು ಇದರಲ್ಲಿ, ಡಿಪ್ಲೊಮಾ ಆಗಿ ಸಪ್ರೇಟಾಗಿ ಮಾಡೋದಾದರೆ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆರ್ಕಿಟೆಕ್ಟ್, ಯಾಕಂದರೆ ನಿಮಗೆ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಏನಿರುತ್ತದೆ ಈ ಹಿನ್ನೆಲೆಯಲ್ಲಿ ಒಳಗಡೆ ನಿಮ್ಗೆ ಆರ್ಕಿಟೆಕ್ಟರ್ ಆಗ್ತೀರಿ, ಒಳ್ಳೆ ಡಿಮ್ಯಾಂಡ್ ಕೂಡ ಇರುತ್ತೆ. ಓನ್ ಕಂಪನಿಯನ್ನು ಕೂಡ ಮಾಡ್ಕೋಬೋದು. ಇನ್ನು ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇದರಲ್ಲೇ ಕೂಡ ಬರುತ್ತೆ. 5 ವರ್ಷದ ಕೋರ್ಸ್ ಇದು ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಕೋರ್ಸ್ ಕೂಡ ನೀವು ಮಾಡಿದರೆ ಆರ್ಕಿಟೆಕ್ಟ್ ಫೀಲ್ಡ್ ಇದೆ, ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡೇ, ಆದರೆ ನೀವು ಪ್ಲಾನಿಂಗ್ ಮಾಡುವಂಥ ಕೋರ್ಸಸ್ಗಳಿವು. ಈ ಕೋರ್ಸ್ಗಳಿಗೂ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಇನ್ನು 3 ವರ್ಷದ ಕೋರ್ಸ್ ಟೆಕ್ನಿಕಲ್ ಎಂಟ್ರಿ ಇನ್ ಇಂಡಿಯನ್ ಆರ್ಮಿ.
ಸೊ ಈ ರೀತಿಯಾದಂಥ ಕೋರ್ಸ್ಗಳಿಗೆ ಏನಾಗುತ್ತೆ, ನೀವು ಟೆಕ್ನಿಕಲ್ ಫೀಲ್ಡಲ್ಲೂ ಕೂಡ ಆರ್ಮಿಯಲ್ಲಿ ಟೆಕ್ನಿಕಲ್ ಫೀಲ್ಡ್ ಯಾವ್ಯಾವ ಪೋಸ್ಟ್ಗಳಿದ್ದಾವೆ, ರಿಕ್ರೂಟ್ಮೆಂಟ್ ಇದೆ, ಆ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಈಸಿಯಾಗಿ ಈ ರೀತಿಯ ಕೋರ್ಸ್ಗಳು ಮಾಡಿದ್ರೆ ಇಮಿಡಿಯೇಟಾಗಿ ಜಾಬ್ ಕೂಡ ಸಿಗುತ್ತೆ. ನಾನು ಈ ಹಿಂದೆ ಮೊದಲೇ ಹೇಳಿದೆ, BE ಬ್ಯಾಚುಲರ್ ಆಫ್ ಎಲೆಕ್ಟ್ರಾನಿಕ್ಸ್ 4 ವರ್ಷ. ಈ ಬ್ಯಾಚುಲರ್ ಆಫ್ ಎಲೆಕ್ಟ್ರಾನಿಕ್ಸ್ ಈ ಇಂಜಿನಿಯರಿಂಗ್ ಏನಿದೆ ಕಾಮನ್ ಆಗಿ ಎಲ್ಲರೂ ಕೂಡ ಮಾಡ್ತಾರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ಈ ಪೋಸ್ಟ್ಗಳು ಇದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಕೋರ್ಸ್ ತೊಗೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ BTech ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಕೂಡ ಮಾಡಿದ್ರೆ ಕೆಲವರು, ಯಾಕಂದರೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಾಳಷ್ಟು ರೀತಿಯಾಗಿ ಯೋಚನೆ ಮಾಡ್ತಾರೆ. BTech ಅನ್ನು ಕೂಡ ಮಾಡ್ಬೋದು. ಇನ್ನು 2 ವರ್ಷ ಡೈರೆಕ್ಟ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ. ಸೊ ಆ ಪೋಸ್ಟನ್ನು ಕೂಡ ಮಾಡ್ಬೋದು. ಅಂದರೆ ನಿಮಗೆ ಸೆಕೆಂಡ್ PUC ಸೈನ್ಸ್ ಆಗಿರುತ್ತೆ, ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರ್ಗೆ ನೀವು ಜಾಯ್ನ್ ಆಗ್ಬೋದು. ಆ ರೀತಿಯಾದಂಥ ಆಪ್ಷನ್ ಇದೆ. SSLC ಆದರೆ ನಿಮಗೆ 3 ವರ್ಷ 4 ವರ್ಷ ನೀವು ಮಾಡಬೇಕಾಗತ್ತೆ. ಸೊ ಇದು ಪ್ರಮುಖವಾದಂಥ ಇನ್ಫಾರ್ಮೇಷನ್. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ನೀವು ಡಿಫೆನ್ಸಿಗೆ ನೇರ ಪ್ರವೇಶ ಇರುತ್ತೆ. ನಿಮಗೆ UPSC ಎಕ್ಸಾಮ್ಗಳನ್ನು ಮಾಡ್ಬೋದು. ಮರ್ಚೆಂಟ್ ನೇವಿ ಅಂತ 1 ವರ್ಷದ ಕೋರ್ಸ್ ಇದೆ. ME 2 ವರ್ಷದ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೆ. ನಿಮಗೆ IES ಎಕ್ಸಾಮ್ಸ್ಗಳು ಕೂಡ ನೀವು ಬರಿಬೋದು. ಜಾಬ್ ಇನ್ ರೈಲ್ವೆಯಲ್ಲಿ, ಜಾಬ್ ಇನ್ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಈ ರೀತಿಯಾದಂಥ ಆಪ್ಷನ್ಸ್ ಇದೆ. ಇನ್ನು 2 ವರ್ಷದ ಕೋರ್ಸ್ ಕೆಲವಿದ್ದಾವೆ. BCS ಅಂದರೆ BCA ಇವನ್ನ ಹೇಳಿದೆ ನಾನು. ಇದರಲ್ಲಿ BCS ಅಂದರೆ ನೀವು ಸಬ್ಜೆಕ್ಟ್ ಯಾವ ತೊಗೋತೀರಿ, PCMB PCE ಹೇಗೆ ತೊಗೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗೋದು. BCS BCA BCC ಅಂತೇಳಿ ಅಂದರೆ ಫಿಸಿಕ್ಸ್. ಸೊ ಈ ರೀತಿಯಾಗಿ ನೀವು 2 ವರ್ಷದ ಕೋರ್ಸ್ ಆಗುತ್ತೆ. ಅದಾದಮೇಲೆ MCA 3 ವರ್ಷ ಮಾಡಬೇಕಾಗತ್ತೆ ನಿಮಗೆ ಬೇಕು ಅನ್ನೋದಾದರೆ. ಇಲ್ಲ ಅಂದರೆ 2 ವರ್ಷದ್ದು MCS MCAM MBA ಈ ಕೋರ್ಸ್ಗಳು ಮಾಡಿದ್ರು ಕೂಡ ಜಾಬ್ಗಳಿಗೇನು ಕೊರತೆ ಇಲ್ಲ. ನಿಮಗೆ ಇದ್ರ ಜೊತೆಗೆ ಆ್ಯಕ್ಟಿಂಗ್ ಫೀಲ್ಡ್ ಕಡೆಗೆ ನಿಮಗೆ ಹೆಚ್ಚು ನಿಮಗೆ ಆಸಕ್ತಿ ಇದೆ ಅಂದರೆ 1 ವರ್ಷ 2 ವರ್ಷ 3 ವರ್ಷ ಹೀಗೆ ಡಿಪೆಂಡ್ ಅಪಾನ್ ಇನ್ಸ್ಟಿಟ್ಯೂಷನ್. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಡಿಪ್ಲೊಮಾ ಇದ್ದಾವೆ. ಫಿಲ್ಮ್ ಎಡಿಟಿಂಗ್, ಸಿನಿಮಾಟೋಗ್ರಫಿ, ಫಿಲ್ಮ್ ಪ್ರೊಸೆಸಿಂಗ್ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ. ಈ ಕೋರ್ಸ್ಗಳು ಕೂಡ ನೀವು ಜಾಬ್ ಮಾಡ್ಬೋದು. ಜಾಬ್ ಇನ್ ಫಿಲ್ಮ್ ಪ್ರೊಡಕ್ಷನ್ TV ಚಾನಲ್ಗಳಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಇನ್ನು ಹೋಟೆಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಈ ಪೋಸ್ಟ್ಗಳು, ಈ ಕೋರ್ಸ್ಗಳೇನಿದ್ದಾವೆ ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಕಾಮರ್ಸ್ನವರು ಆರ್ಟ್ಸ್ನವ್ರು ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ಸೈನ್ಸ್ನವರು ಮಾಡ್ಬೋದು. ಆದರೆ ಮೊದಲ ಆದ್ಯತೆ ಮೇರೆಗೆ ಸೈನ್ಸ್ ವಿದ್ಯಾರ್ಥಿಗಳು ಏನಾದರೂ ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದರೆ ಜಾಬ್ ಸಿಗೋ ಸಂದರ್ಭದಲ್ಲಿ ನೀವು PUC ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ PUC ನಾನು ಸೈನ್ಸ್ ಮಾಡಿದ್ದೀನಿ ಅಂತಂದರೆ ಇಮಿಡಿಯೇಟಾಗಿ ಆದ್ಯತೆ ಮೇರೆಗೆ ನಿಮಗೆ ಈ ಜಾಬ್ಗಳನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲದೂ ಕೂಡ ಏನು ಹೇಳೋದಂದರೆ ಇನ್ಫಾರ್ಮೇಷನ್ನ ಸೆಕೆಂಡ್ PUC ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಆಪ್ಷನ್ಸ್ ಇದ್ದಾವೆ. ಟೀಚರ್ ಆದರೂ ಟೀಚರ್ ಆಗ್ಬೋದು. ನೀವು PUC ಸೈನ್ಸ್ ಮೇಲೇ ನೀವು BSc ಮಾಡ್ಬೋದು, B.Ed ಮಾಡ್ಬೋದು ಅಥವಾ D.Ed ಮಾಡ್ಬೋದು. ಸೊ ಸೈನ್ಸ್ ಟೀಚರ್ಸ್ಗೆ ಈಗಲೂ ಕೂಡ ಫುಲ್ ಡಿಮ್ಯಾಂಡ್ ಇದೆ. ನಿಮಗೆ ಸರ್ಕಾರಿ ನಿಮಗೆ ಪೋಸ್ಟ್ಗಳು ನೋಡ್ತಾ ಹೋದರೆ ಸೈನ್ಸ್ ಪೋಸ್ಟ್ಗಳಿಗೆ ಅತಿ ಹೆಚ್ಚಿನ ಏನಂದರೆ ನಿಮಗೆ ಭಾಳ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅಪ್ಲೈ ಮಾಡೋರ ಸಂಖ್ಯೆ ಕಡಿಮೆ ಇರುತ್ತೆ. ಯಾಕಂದರೆ ಬಹುತೇಕರೆಲ್ಲರೂ ಕೂಡ ತುಂಬ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗಲಿಕ್ಕೆ ಆಸೆ ಪಡ್ತಾರೆ. ನಿಮಗೆ ಯಾವ ರೀತಿಯ ಪೋಸ್ಟ್ಗಳು ಅಂತಂದರೆ ನಾನು ಹೇಳಿದಂತೆ ಮೆಡಿಕಲ್ ಸೆಕ್ಟರ್ ಕಡೆಗೆ ಹೋಗಲಿಕ್ಕೆ, ಯಾಕಂದ್ರೆ ಡಾಕ್ಟರ್ ಆಗಬೇಕು ಅನ್ನೋ ರೀತಿಯಾಗಿ ಇರೋದ್ರಿಂದ ಸೊ ಈ ರೀತಿಯಾದಂಥ ಪೋಸ್ಟ್ಗಳು ಭಾಳ ಕಡಿಮೆ ಇರ್ತವೆ. ಅದೇ ಹೇಳಿದ್ ನಾನು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದು ನಿಮಗೆ ಮೊದಲು ಗೊತ್ತಿರಬೇಕು. ಲಾಂಗ್ ಟರ್ಮ್ ನಾನು ಓದ್ಬೋದಾ, ಹೈಯರ್ ಸ್ಟಡೀಸ್ ಮಾಡ್ಬೋದಾ ಅನ್ನೋ ರೀತಿ ಯೋಚನೆ ಇತ್ತು ಅಂದರೆ ಖಂಡಿತವಾಗಿ ಕೂಡ ಇನ್ನೂ ಒಳ್ಳೆ ಪೋಸ್ಟ್ಗಳು ಸಿಗ್ತವೆ. ಇಲ್ಲ ನಾನು ಶಾರ್ಟ್ ಟರ್ಮಲ್ಲೇ ನನಗೆ ಇಮಿಡಿಯೇಟಾಗಿ ಜಾಬ್ ಸಿಗಬೇಕು, ಆಮೇಲೆ ಮತ್ತೆ ನಾನು ಬೇಕಾದರೆ ಫರ್ದರ್ ಸ್ಟಡಿ ಮಾಡ್ಕೋತೀನಿ ಅನ್ನೋ ರೀತಿ ಏನಾದರೂ ಇದ್ದರೆ ಖಂಡಿತವಾಗಿ ಕೂಡ ನೀವು ಮಾಡ್ಬೋದು. ಸೊ ಇದು PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ನಂತರ ಏನು ಮಾಡ್ಬೋದು, ಏನು ಕೋರ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಕೋರ್ಸ್ಗಳಿದ್ದಾವೆ. ನಾನು ಹೇಳಿರೋದು ಬರೀ 50% ಮಾತ್ರ ಹೇಳಿದ್ದೀನಿ. ಇನ್ನೂ 50% ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳಿದ್ದಾವೆ. ಅವು ಹೇಗೆ, ಯಾವ ರೀತಿಯಾದಂಥ ಡಿಮ್ಯಾಂಡ್ ಇದೆ, ಎಷ್ಟು ಫೀಸು, ಯಾವ ಕಾಲೇಜ್ಗಳು ಇದ್ದಾವೆ, ನಿಮಗೆ ಜಾಬ್ ಸಿಕ್ಕರೆ ಎಷ್ಟು ನಿಮಗೆ ಸ್ಯಾಲ್ರಿ ಇರುತ್ತೆ, ಈ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೆಕೆಂಡ್ PUC ನಂತರ ಏನು ಬೇಸಿಕ್ ಕೋರ್ಸ್ಗಳಿದ್ದಾವೆ ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೂಡ ಕಾಮೆಂಟಲ್ಲಿ ಪ್ರಶ್ನೆನ ಮಾಡ್ಬೋದು ಅಥವಾ ಮಾಹಿತಿಯನ್ನು ನೀವು ನೀಡ್ಬೋದು. ಸೊ ಈ ವಿಡಿಯೋ ತುಂಬಾ ಇಷ್ಟ ಆಗಿದ್ದರೆ ಖಂಡಿತವಾಗಿ ಶೇರ್ ಮಾಡಿ. ನಿಮಗೆ, ನಿಮ್ಮ ಫ್ರೆಂಡ್ಸಿಗೆ, ಯಾರ್ಯಾರು ಸೆಕೆಂಡ್ PUC ಸೈನ್ಸ್ ನಂತರ ಯಾವ ಕೋರ್ಸ್ ತೊಗೋಬೇಕು ಅನ್ನೋಂಥ ಕನ್ಫ್ಯೂಷನ್ ಇರೋಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಸೊ ಈ ಬೇಸ್ ಮೇಲೆ ಯಾವ ಕೋರ್ಸ್ ತೊಗೋಬೋದು ಅಂಥೇಳಿ ಅವರು
ಡಿಸೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.